ಎಲ್ಲ ಸಿಕ್ತಲ್ಲ ಮೇಡಮ್? ಇಲ್ಲಿವರೆಗೂ ಸರ್ಚ್ ಮಾಡಿದ್ರಲ್ಲಿ ಅವ್ನು ಮಾಡಿರೋ ಪ್ಲಾನ್ ಆ್ಯಂಡ್ ಫ್ಯೂಚರ್ ಪ್ಲಾನ್ ಎಲ್ಲ ಇತ್ತು ರಾಮಾಚಾರಿ. ಅದನ್ನ ಹೊಸ ಫೈಲ್ಗೆ ಕಾಪಿ ಮಾಡಿದ್ದೀನಿ. ಕೆಲವೊಂದು ಕೋಡೆಡ್ ಆಗಿದೆ. ಈಗ ಡಿಕೋಡ್ ಮಾಡ್ಬೋದು ಕೊಡಿ. ಇಷ್ಟು ಕುಡಿದ್ರು ಕಿಕ್ಕೇ ಇರೋದಿಲ್ಲ. ಜಿಕೆ ಹಳ್ಳ ಆಳವಾಗಿದ್ರೆ ಎಷ್ಟ್ ಮಣ್ಣು ಹಾಕುದು ಮುಚ್ಚಕ್ಕಾಗಲ್ವಲ್ಲ, ಹಂಗೆ. ಸರ್, ಅದು ನಿಜವಾಗ್ಲೂ ನೀವೇನಾ? ಆದ್ರೂ ಮನ್ಸಲ್ಲಿ ನೋವು ಹೋಗ್ತಿಲ್ವಲ್ಲ ಜಿಕೆ. ಅಲ್ಲ, ಬರೀ ಕೆನ್ನೆ ಕೊಡಿಸ್ಕೊಂಡೇ ಇಷ್ಟೊಂದು ಫೀಲ್ ಮಾಡ್ಕೊತಿದ್ದೀರಲ್ಲ. ಅಂಥದ್ರಲ್ಲಿ ನಾನು ನನ್ನ ಬುಕ್ಕದ ಮೇಲೆ ಅದರಲ್ಲೂ ನನ್ನ ಮೂಗಿಗೆ ಪಂಚು ಹೊಡಿಸ್ಕೊಂಡು ಪಂಚರ ಪಡಿಸ್ಕೊಂಡಿದ್ದೀರಲ್ಲ, ನನಗೆ ಇನ್ನೆಷ್ಟು ನೋವಾಗ್ಬೇಡ. ಏನು ಮಾಡಕ್ಕಾಗಲ್ಲ. ಅಲ್ಲ, ಅವ್ರು ಒಳ್ಳೇದಕ್ಕಲ್ವ ನಾವ್ ಹೇಳಿದ್ದು. ಇಲ್ಲಿ ಒಳ್ಳೇದಿಲ್ಲ ಯಾರು ಕೇಳ್ತಾರೆ ಸರ್? ಮುಂದಕ್ಕೆ ಏನ್ ಮಾಡೋದು ಜಿಕೆ? ಮುಂದಕ್ಕೆ ಏನ್ ಮಾಡೋದು? ಗುಡ್ ಕ್ವಶನ್. ಈಗ ನೀವು ಸತ್ಯ ಗೊತ್ತಾಗ್ತಿದ್ದಾಗೇನೆ ಹೋಗಿ ಯಾರ ಹತ್ರ ಹೇಳಿದ್ರಿ? ನಮ್ ಚೋಡ ಸಾಬ್ ಹತ್ರ. ನಿಮ್ಮ ಚೋಟ ಸಾಬು ನಿಮ್ಮ ಮಾತನ್ನ ನಂಬದೆ ನಿಮ್ಮ ಕೆನ್ನೆಗೆ ಪಠಾರ ಅಂತ ಹೊಡೆದಿದಾರಲ್ವಾ? ಇದನ್ನೇ ನೀವೇನಾದ್ರು ನಿಮ್ಮ ಬಡ ಸಾಬ್ ಹತ್ರ ಹೋಗಿ ಹೇಳಿದ್ರೆ ಹೊಡೆಯೋದಿರಲಿ, ಗನ್ ತಗೊಂಡು ಡುಮ್ಮನಿಸ್ಬಿಟ್ಟಿರೋರು. ಹಾಗಾದ್ರೆ ಮುಂದಕ್ಕೆ ಕಂಟಿನ್ಯೂ ಆಗಕ್ ಬಿಡ್ಬೇಕು, ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಷ್ಟೇ. ಅವ್ರಿಬ್ರು ಅಲ್ಲಿಗೆ ಯಾಕೆ ಬಂದಿರ್ತಾರೆ ಜಿಕೆ? ಏನೋ ಕಂಡಿಡಿಯಕ್ ಬಂದಿರ್ತಾರೆ. ಆ ರಾಮಾಚಾರಿ ಬೆಂಕಿ ಇದ್ದಂಗೆ, ಆ ಚಾರು ಬಿರುಗಾಳಿ ಇದ್ದಂಗೆ. ಇವರಿಬ್ರು ಸೇರ್ಕೊಂಡು ಮನೆ ಒಳಗ್ ಬಂದಿದ್ದಾರೆ ಅಂತಂದ್ರೆ ಅದೇನು ಸುಮ್ಮನೆ ಇರೋ ಮ್ಯಾಟ್ರು ಅಂತ ನಿಮಗ್ ಅನ್ಸುತ್ತಾ? ಸುಡೋ ಮ್ಯಾಟ್ರೇ ಆಗಿರುತ್ತೆ. ಅಂದ್ರೆ ಹೊರಡ್ ಸಾರ್, ಚಾರು ಅವ್ರಪ್ಪನ ಜೈಲಿಗೆ ಕಳ್ಸಿದ್ಯಾರು? ನಮ್ ಬಡ ಸಾಬ್ ಮಾನ್ಯತೆ ಮೇಡಮ್. ಕಿಟ್ಟಿನ್ ಸಾಯಿಸಿದ್ಯಾರು? ಅವ್ರಿಬ್ರೇ. ಅಲ್ಲ ಅಲ್ಲ ಅಲ್ಲ, ಆ ರುಕ್ಕೂನು ಇದ್ಲು. ಇಷ್ಟೆಲ್ಲ ನಿಜ ತಿಳ್ಕೊಂಡಿರೋ ಆ ಚಾರು ಮತ್ತೆ ರಾಮಾಚಾರಿ ಇವ್ರಗಳನ್ನ ಸುಮ್ಮನೆ ಬಿಡ್ತಾರ? ನೋ ವೇ, ಚಾನ್ಸೇ ಇಲ್ಲ. ಬಟ್ ಅವರಿಬ್ರು ದಡ್ರಲ್ಲ. ಅದ್ರಲ್ಲಿ ಇವ್ರ ತರ ದಡ್ರತ್ತೋ ಅಲ್ವೇ ಅಲ್ಲ, ತುಂಬಾ ಬುದ್ಧಿವಂತರು. ಅವರು ಪ್ಲಾನ್ ಮಾಡಿ ಬಲೆನ ಹಾಕಿರ್ತಾರೆ. ಅಯ್ಯೋ, ಇವರೆಲ್ಲ ಬಲೆಯಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ತಗ್ಲಾಕಾದ್ರು ಆ ದೇವರಿಗೆ ಗೊತ್ತು. ಅಂದ್ರೆ ವರ್ಡ್ ಸಾರ್. ಏನಿದು ಸಾರ್? ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ಮುಖಕ್ಕೆ ಸರ್ರು ಪರ್ರು ಎಲ್ಲ ಸೂಟ್ ಆಗ್ತಿಲ್ಲಪ್ಪ. ಸಾರಿ ವರುಣ್, ಹಿಂಗೆ ಇನ್ನು ಅರ್ಥ ಆಗ್ತಿಲ್ವೇನೋ? ನಮ್ಮ ಮಾನ್ಯತೆ ಮೇಡಮ್ ಇದಾರಲ್ಲ, ಅವ್ರ ಗಂಡನ್ನ ಜೈಲಿಂದ ಬಿಡಿಸೋ ಯಾವುದೋ ಒಂದು ಸಾಕ್ಷಿ ನಿಮ್ ಬಡ ಸಾಬ್ ಮನೇಲಿದೆ ಅನ್ಸುತ್ತೆ. ಅದನ್ನ ಎತ್ಕೊಳಕ್ಕೆ ಅವರಿಬ್ರು ಬಂದಿರ. ಹಾಗಾದ್ರೆ ಮುಂದೆ ಅವರೆಲ್ಲ ಕುರಿ ಮಂದೆ. ಅವತ್ತು ರಾಮಾಚಾರಿ ಮತ್ತೆ ಚಾರು ಇಬ್ರು ಬಂದು ಆ ಜೈಶಂಕರ್ ಸೈನ್ ಮಾಡಿದಿಲ್ಲ ಡಾಕ್ಯುಮೆಂಟ್ಸ್, ಅದನ್ನ ಎಲ್ರು ಮಂಗ ಮಾಡಿ ಎತ್ಕೊಂಡೋದ್ರು ತಾನೆ. ಹೌದು. ಆಗಿದ್ರೆ ಅವರು ಅಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಏನನ್ನೋ ಕದಿಯಕ್ಕೆ ನಿಮ್ ಚೋಟಾ ಸಾಬ್ನ ಅವ್ರು ಮಂಗ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ? ಇದ್ರಿಂದ ನಿಮ್ ಬಡ ಸಾಬು ಜೈಲ್ಗೆ ಹೋಗ್ತಾರೆ. ಈ ಕಡೆ ನಮ್ಮ ಮಾನ್ಯತೆ ಮೇಡಮು ಆ ರುಕ್ಕೂನು ಜೈಲ್ಗೆ ಹೋಗ್ತಾರೆ. ಆ ಜೈಲಿರೋ ಜೈಶಂಕರ್ ರಿಲೀಸ್ ಆಗ್ತಾರೆ. ಮತ್ತೆ ಕಂಪ್ನಿ ಮೊದಲಂತರ ಆಗತ್ತೆ. ಚಾರು ರಾಮಾಚಾರಿ ಗೆದ್ದರೆ ಇದೆ ಫೈನಲ್. ನನ್ನ ಮಾತನ್ನ ಕೇಳ್ದಿರೋದಕ್ಕೆ ಅವ್ರಗಳೆಲ್ಲ ಜೀವನ ನಾಶ ಆಗ್ತಿದೆ. ಈ ಖುಷಿಗೆ ಈ ಕುಡಿಯೋಣ, ಆ ಬೇಜಾರಿಗೆ ಆಮೇಲೆ ಕುಡಿಯೋಣ. ಅಂದ್ರ ಬನ್ನಿ ಬನ್ನಿ ಬನ್ನಿ, ಆಗ್ಲಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೋದ್ ಕೆಲ್ಸ ಏನಾಯ್ತು? ಎಲ್ಲ ಸರಿಯಾಗಾಯ್ತಾ? ಏನಿದು, ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀವು ಸುಮ್ನೆ ಇದ್ದೀರಲ್ಲ. ಏನಾದ್ರೂ ಬಾಯ್ ಬಿಟ್ಟು ಮಾತಾಡ್ಬಾರ್ದಾ?
ಯಾಕೆ ನಗ್ತಾ ಇದೀರಾ? ಏನಾಯ್ತು ಏನು ಅಂತ ಹೇಳೋ ತನಕ ಒಂದ್ ಸ್ವಲ್ಪ ಇರೋ. ಈ ತರ ಒಂದೇ ಸುಮ್ನೆ ಪ್ರಶ್ನೆ ಕೇಳ್ತಾರೆ, ಯಾವ್ದಕ್ಕೆ ಅಂತ ಉತ್ತರ ಕೊಡೋದು? ಮೊದ್ಲು ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಹೇಳು. ಅದನ್ನ ತಿಳ್ಕೊಳ್ದೇ ಇದ್ರೆ ನನ್ ತಲೆ ಸಿಡ್ದು ಹೋಗುತ್ತೆ. ಆಯ್ತಾಯ್ತು, ಸದ್ಯಕ್ಕಂತೂ ನಾವೆಲ್ಲ ಅನ್ಕೊಂಡಂಗೆ ಆಗಿದೆ. ಅಂದ್ರೆ ಅಂದ್ರೆ ಹೇಗೋ ಸರ್ಕಸ್ ಮಾಡಿ ಡ್ರಾಮಾ ಮಾಡಿ ಆ ಪೆನ್ ಡ್ರೈವ್ನ ತಗೊಬಂದ್. ಹೌದಾ, ಸೂಪರ್. ಅದ್ಕೆ ಇನ್ನೇನು ಪೆನ್ ಡ್ರೈವ್ ನಿಮ್ ಕೈ ಸೇರ್ತಲ್ಲ, ನಿಮ್ ತಡ ಮಾಡೋದ್ ಬೇಡ, ನಿಮ್ ಕೆಲ್ಸ ಶುರು ಮಾಡಿ. ಅವನ್ನ ಮೊದ್ಲು ಜೈಲಿಗೆ ಕಳಿಸ್ಬೇಕು. ಆತರ ಪಡಬಾರ್ದು ಕಣ ಮುರಾರಿ. ಪೆನ್ ಡ್ರೈವ್ ಅನ್ನ ತಗೊಂಡ್ ಬಂದಿದ್ದೀವಿ ನಿಜ ಮುರಾರಿ. ಇವಾಗ ಅದ್ರಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ಸರ್ಚ್ ಮಾಡ್ಬೇಕು. ಆಮೇಲೆನೆ ಮುಂದೆ ನಾವೇನ್ ಮಾಡ್ಬೇಕು ಅಂತ ನಮಗ್ ಗೊತ್ತಾಗೋದು. ಏನ್ ಹತ್ರ ಬಂದಾಯ್ತು ಕಣ, ನಮ್ ಗುರಿ ತಲುಪೋದು ಒಂದೇ ಬಾಕಿ. ಓಹೋ ಹೌದಾ, ಆದಷ್ಟು ಬೇಗ ತಲುಪ್ತೀರಾ ಬಿಡಿ. ಅಷ್ಟಲ್ಲಿ ನಾನು ನನ್ ಕೆಲ್ಸ ಮುಗಿಸಿ ನನ್ ಗುರಿನ ನಾನು ತಲುಪ್ತೀನಿ. ಇನ್ ಕೆಲ್ಸನ ಅದ್ಯಾವ್ದು? ಅದೇ ಕಣೋ, ರುಕ್ಕುಗೆ ಸರಿಯಾಗಿ ಬುದ್ಧಿ ಕಲ್ಸಿ ಸೇಡ್ ತೀರ್ಸ್ಕೊಳೋದೇ ನನ್ ಕೆಲ್ಸ. ಅಂದ್ರೆ ಈಗಾಗ್ಲೇ ರುಕ್ಕುಗೆ ಶಿಕ್ಷೆ ಟಾಸ್ಕ್ ಅನ್ನೋ ಹೆಸರಲ್ಲಿ ಬೇಜಾನ್ ಗೋಳಿಕೊಬಿಟ್ಟಿದೀನಿ. ಅವಳಿಗೆ ಯಾಕಾದ್ರೂ ಬದುಕಿದೀನಿ ಅಂತ ಅನ್ಸ್ಬಿಟ್ಟಿರುತ್ತೆ. ಯಾಕೋ ಹಿಂಗೆಲ್ಲ ಮಾಡ್ತಾ ಇದೀಯಾ, ಇದೆಲ್ಲ ತಪ್ಪು ಅಂತ ಹೇಳ್ತಾ ಇದೀಯಾ? ಹಂಗೆಲ್ಲ ಹೇಳಲೇಬೇಡ ರಾಮಾಚಾರಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅದನ್ನೇ ನಾನ್ ಮಾಡ್ತಾ ಇರೋದು. ನೀವು ನಿಮ್ ಕೆಲ್ಸ ಮಾಡಿ, ನಾನ್ ನನ್ ಕೆಲ್ಸ ಮಾಡ್ತೀನಿ. ಸರಿ ಸರಿ ಆಯ್ತು ಬಿಡಪ್ಪ. ಸರಿ ಮೇಡಮ್, ಮುಂದೆ ಏನ್ ಪ್ಲಾನ್ ಮಾಡ್ಬೇಕು ನಾವು ಯೋಚನೆ ಮಾಡ್ಬೇಕು. ಏನ್ ರಾಮಾಚಾರಿ ನೀನು? ಏನಾಯ್ತು ಮೇಡಮ್? ಆ ವಿವೇಕ್ ಲವ್ ಮದ್ವೆ ಅನ್ನೋ ಹೆಸರಲ್ಲಿ ನನಗ್ ಟಾರ್ಚರ್ ಕೊಡ್ತಾನೆ. ಅವ್ನ್ ತಪ್ಕೊಳಕ್ ಬರೋದು, ಮುತ್ಕೊಡಕ್ ಬರೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾನ್ ತಲೆ ಚಚ್ಕೋಬೇಕು ಅನ್ಸುತ್ತೆ. ನೀನ್ ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಇಷ್ಟೊಂದು ಕೂಲ್ ಆಗಿದ್ಯಲ್ಲ. ನಿನ್ಗೇನ್ ಸ್ವಲ್ಪನೂ ಕೋಪನೇ ಬರಲ್ವಾ? ಮೇಡಮ್, ನನ್ಗೂ ಕೋಪ ಬರುತ್ತೆ, ಆದ್ರೆ ಇಂಥ ಮುದ್ದಾದ ಹೆಂಡತಿ ಪಕ್ಕ ಇರಬೇಕಾದ್ರೆ ನಾನು ಕೋಪ ಮಾಡ್ಕೊಳ್ಳದೆ ಕೂಲಾಗಿ ಇರ್ತೀನಿ. ನೋಡ್ ನೋಡ್, ನಿಮ್ಮ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣ್ತಾರೆ ಅಂತ. ಓ ನಿಲ್ಸು ನಿಲ್ಸು, ಇಲ್ಲಿ ನಾನೊಬ್ಬ ಇದ್ದೀನಿ, ಮರಿಬೇಡ. ಓ, ನೀನು ಇಲ್ಲೇ ಇದೆಯಾ? ಅರ್ಥ ಆಯ್ತು, ಹೋಗ್ತೀನಿ. ನೀವು ನಿಮ್ ಕೆಲ್ಸ ಮುಂದುವರಿಸಿ. ಚಾರು ಮೇಡಮ್, ಮುರಾರಿ ಹೋಗಾಯ್ತು. ಅದಕ್ಕೆ ಈಗ ನಾವು ಇಲ್ಲಿ ಇಬ್ಬರೇ ಇರೋದು. ನಾನು ಹೋಗ್ತೀನಿ, ನೀನ್ ಒಬ್ನೇ ಇರು. ಸರಿ, ನಿಮ್ಮನ್ನು ಹೋಗಕ್ ಬಿಟ್ರೆ ತಾನೆ. ವರುಣ್, ಇದೇನಿದು ಒಬ್ನೇ ಬಂದ್ಯಾ? ನವದೀಪ್ ಎಲ್ಲಿ? ಇಲ್ಲ, ನಾನೇ ಬಂದೆ. ಏನಾದ್ರೂ ಹೇಳ್ ಕಳ್ಸಿದ್ರ? ನಾನೇ ಏನೋ ಹೇಳ್ಬೇಕಾಗಿತ್ತು ಮೇಡಮ್. ನೀನ್ ಹೇಳ್ಬೇಕಾ? ಏನ್ ವಿಷಯ? ಆ ರಾಮಾಚಾರಿ ಬಗ್ಗೆ ಒಂದ್ ಸತ್ಯ ಹೇಳ್ಬೇಕಾಗಿತ್ತು ಮೇಡಮ್. ಸತ್ತಿರೋನ್ ಬಗ್ಗೆ ಏನಿದೆ ಸತ್ಯ? ಆ ರಾಮಾಚಾರಿ ಸತ್ತಿಲ್ಲ ಅನ್ನೋದೇ ಸತ್ಯ. ನಾನ್ಸೆನ್ಸ್. ಎಸ್ ಮೇಡಮ್, ಅವತ್ತು ಜಿ ಹೇಳಿದ್ದು ಸತ್ಯ. ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ಒಂದ್ ತಮ್ಮ ಕೃಷ್ಣ. ಅಯ್ಯೋ, ಸತ್ತೇನಿದೆ ಇವತ್ತು. ಏನ್ ಹೇಳ್ತಾ ಇದೀಯ ವರುಣ್? ಹೌದು ಮೇಡಮ್, ನಾನು ಹೇಳ್ತಿರೋದೆಲ್ಲ ನಿಜಾನೇ. ಕುಡ್ದಿದ್ಯಾ? ಲೈಟ್ ಆಗಿ. ಆದ್ರೆ ನಾನು ಅದಕ್ಕೆ ಇಷ್ಟೊಂದು ಓವರ್ ಆಗಿ ಮಾತಾಡ್ತಾ ಇದೀಯಾ? ಅಯ್ಯಯ್ಯಯ್ಯೋ, ಇದೇನಿದು ಮೇಡಮ್, ಈ ತರ ಹೇಳ್ಬಿಡ್ರಿ. ಕುಡ್ದಾಗ್ತದೆ ಸತ್ಯ ಹೊರಗೆ ಬರೋದು. ಈ ಮೇಟ್ರ್ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ದಿರೋದೆಲ್ಲ ಏನಿದೆ. ಸಾರಿ, ಓಕೆ, ಹಲೋ, ಯು ಕಂಟಿನ್ಯೂ. ಮೇಡಮ್, ನನ್ ಮಾತನ್ನ ನಂಬಿ. ನೀವ್ ಅನ್ಕೊಂಡಿರಾಗೆ ರಾಮಾಚಾರಿ ಸತ್ತಿಲ್ಲ, ಇನ್ನು ಬದುಕಿದಾನೆ. ನಿಮ್ ಮಗಳು ಆ ರಾಮಾಚಾರಿ ಸೇರ್ಕೊಂಡು ಇಬ್ರು ನಾಟಕ ಮಾಡ್ತಿದ್ದಾರೆ ಮೇಡಮ್. ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ರಾಮಾಚಾರಿನ ನಮ್ ಕೈಯಾರೆ ಚುಚ್ಚಿ ಸಾಯಿಸಿದೀವಿ, ನೀವ್ ನೋಡಿದ್ರೆ ಸತ್ತಿಲ್ಲ ಸತ್ತಿಲ್ಲ ಅಂತ ಹೇಳ್ತಾ ಇದೀರ. ಮೇಡಮ್, ನಾವ್ ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇನ್ನೊಂದ್ಸಲ ಏನಾದ್ರೂ ರಾಮಾಚಾರಿ ಸತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮಿಬ್ಬರನ್ನು ಶೂಟ್ ಮಾಡಿ ನಾನೇ ಸಾಯಿಸ್ಬಿಡ್ತೀನಿ. ಹುಷಾರ್.
Get lost from you. Stop it. ಇರ್ನಾರದೆ ಬಿಟ್ಕೊಳ್ಳೋದು ಅಂದ್ರೆ ಇದೇನು ಬಿಟ್ಕೊಂಡಿದ್ ಸಾಕು ಬನ್ನಿ ಅಲ್ಲ ಬಿಟ್ಕೊಳ್ಳ ಆ ಎಲ್ಲ ಸಿಕ್ತಲ್ಲ ಮೇಡಮ್? ಇಲ್ಲಿವರೆಗೂ ಸರ್ಚ್ ಮಾಡಿದ್ರಲ್ಲಿ ಅವ್ನ್ ಮಾಡಿರೋ ಪ್ಲಾನ್ ಅಂಡ್ ಫ್ಯೂಚರ್ ಪ್ಲಾನ್ ಎಲ್ಲ ಇತ್ತು ರಾಮಾಚಾರಿ. ಅದನ್ನ ಹೊಸ ಫೈಲ್ಗೆ ಕಾಪಿ ಮಾಡಿದ್ದೀನಿ. ಕೆಲವೊಂದು ಕೋಡೆಡ್ ಆಗಿದೆ. ಈಗ ಡಿಕೋಡ್ ಮಾಡ್ಬೋದು ಕೊಡಿ. ಬಂತು ನೋಡಿ. ಸರಿ, ಇದೇನ್ ಮೇಡಮ್ ಇದು? ಹೊಸ ಕತೆ, ಮುಂದಿನ ತಿಂಗಳು ಡೇಟಾ ಕೆಟ್ಟಿದ್ದಾರೆ. ಏನ್ ಮೇಡಮ್ ಅದು? ಓ ಇದಾ, ಗೌರ್ಮೆಂಟ್ ಕಟ್ಟಿಸ್ತಾ ಇರೋ ಅಪಾರ್ಟ್ಮೆಂಟ್ಗೆ ಕೋಟ್ ಮಾಡಿದ್ದಾನೆ ರಾಮಾಚಾರಿ. ಒಬ್ಬೊಬ್ಬ ಸಿಕ್ಕಾಪಟ್ಟೆ ದೊಡ್ಡ ಡೀಲ್ಗೆ ಕೈ ಹಾಕಿದ್ದಾನೆ. ಹೌದು ರಾಮಾಚಾರಿ, ಈ ಪ್ರಾಜೆಕ್ಟ್ ಏನಾದ್ರೂ ಅವನಿಗೆ ಸಿಕ್ಬಿಟ್ರೆ ಅವ್ನು ಹಿಡಿಯಕ್. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಅವನ ಕೈಗೆ ಈ ಪ್ರಾಜೆಕ್ಟ್ ಸಿಗದಂಗ್ ಮಾಡಿ. ಮುರಾರಿ, ಏನೇ ಹೇಳ್ತಿದ್ಯಾ ನೀನು? ಅವ್ನು ಹೇಳ್ತಿರೋದು ಸರಿಯಾಗೇ ಇದೆ ಮೇಡಮ್. ಈ ದುಡ್ಡೇ ಇಲ್ಲ ಅಂತ ನಂಬಿರೋ ನವದೀಪ್ ಅಂತವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ದುಡ್ಡಿಂದಾನೇ ಹೊಡೆತ ಕೊಡ್ಬೇಕು. ರಾಮಾಚಾರಿ ಹೌದು ಮೇಡಮ್, ನಾನು ಏನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಇಲ್ಲ. ನೋಡಿ ಮೇಡಮ್, ನಮ್ಮಂತ ಮಿಡಲ್ ಕ್ಲಾಸ್ ಜನಕ್ಕೆ ದುಡ್ಡಿಲ್ಲ ಅಂದ್ರೂ ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ನಿಮ್ಮಮ್ಮ, ಆ ನವದೀಪು ಅಂಥವ್ರಿಗೆಲ್ಲ ದುಡ್ಡೇ ಇಲ್ಲ. ಅವ್ರಿಗೆ ದುಡ್ಡಿಲ್ಲ ಅಂದ್ರೆ ಬದುಕಿದ್ದು ಸತ್ತಂಗೆ. ಸೊ ಆ ನವದೀಪಿಗೆ ನಾವು ಬುದ್ಧಿ ಕಲಿಸ್ಬೇಕು ಅಂದ್ರೆ ಮೊದಲು ಅವನ ಆಸ್ತಿ ಗೇಟ್ ಬಿಡಂಗ್ ಮಾಡಬೇಕು. ಅದಕ್ಕೆ ಈ ಕೊಟೇಶನ್ನ ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ ಅವನ ಕೈಗೆ ತಲುಪ್ತಿರಂಗೆ ಮಾಡಿ ಆ ಪ್ರಾಜೆಕ್ಟ್ ಬೇರೆಯವ್ರಿಗೆ ತಲುಪಂಗೆ ಮಾಡಬೇಕು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ತಪ್ಪು ಅಂತನಾ? ಅಲ್ಲ ರಾಮಾಚಾರಿ, ಈ ಪ್ರಾಜೆಕ್ಟ್ ಬೇರೆಯವ್ರಿಗೆ ಸಿಗೋವಾಗ ಯಾಕೆ ಮಾಡ್ಬೇಕು ಅಂತ. ಅಂದ್ರೆ ಈ ಪ್ರಾಜೆಕ್ಟ್ ನ ಯಾಕೆ ನಾವೇ ತಗೊಳ್ಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೌದು ರಾಮಾಚಾರಿ, ಈ ಪ್ರಾಜೆಕ್ಟ್ ಏನಾದ್ರೂ ನಮಗ್ ಸಿಕ್ಕಿದ್ರೆ ಅವನ್ನ ಕೆಳಗ್ ತಳ್ದಾಗೂ ಆಗುತ್ತೆ, ನಾವ್ ಮೇಲ್ ಬಂದಾಗೂ ಆಗುತ್ತೆ. ಸರಿ ರೀ, ಆದ್ರೆ ಅದಕ್ಕೆ ಬೇಕಾಗಿರೋದ್ ಸಣ್ಣ ಅಮೌಂಟ್ ಅಲ್ವಲ್ಲ. ಈ ತರ ಅವಕಾಶ ಮತ್ತೆ ಸಿಗುತ್ತೋ ಇಲ್ವೋ, ಆ ದೇವ್ರು ಯಾವ್ದಾದ್ರು ಒಂದ್ ದಾರಿ ತೋರಿಸ್ತಾನೆ ರಾಮಾಚಾರಿ. ಯೋಚನೆ ಮಾಡೋಣ.